ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಉತ್ಸವದ ಮೆರವಣಿಗೆ ಸಂದರ್ಭದಲ್ಲಿ ಬಾಗಲಕೋಟಲ್ಲಿ ಈಗಾಗಲೇ ಸಾಕಷ್ಟು ಗಲಾಟೆ ಆಗಿದೆ, ಕಲ್ಲು ತೂರಾಟ ಆಗಿದೆ. ನಿಜಕ್ಕೂ ಎಲ್ಲೋ ಒಂದ್ ಕಡೆ ಗೊತ್ತಾ, ಇಡೀ ದೇಶಾದ್ಯಂತ ಸಾಕಷ್ಟು ಒಂದು ಖಂಡನೆ ವ್ಯಕ್ತ ಆಗ್ತಾ ಇದೆ ಅಂತ ಹೇಳ್ಬೋದು. ಮರಾಠ ಸಮಾಜದ ಹಿರಿಯ ಮುಖಂಡರು, ಬಿಜೆಪಿ ವಿಧಾನ ಪರಿಷತ್ ಸದಸ್ಯರಾದ MG ಮೂಳೆ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಏನು ಹೇಳ್ಬೇಕಂದ್ರೆ ಈಗ ಏನು ನಡೀತಾ ಇದೆ? ಟೋಟಲಿ ಒಂದು ಭವ್ಯ ಮೆರವಣಿಗೆ, ಒಂದು ಹಬ್ಬದ ವಾತಾವರಣ, ಒಂದು ಸಂಭ್ರಮ. ಅವ್ರದ್ದು ಬೇರೆ ಯಾವುದೇ ಸಮುದಾಯ ಇರಲಿ, ಅವ್ರದ್ದು ಹಬ್ಬಕ್ಕೆ ಏನಾದರೂ ಅಡೆತಡೆ ಮಾಡ್ತಾ ಇದ್ದಾರೆ ಸಮಾಜದವ್ರು. ಯಾಕೆ ಇದು ಬಹಳ ವಿಷಾದಕಾರಕ ಒಂದು ಘಟನೆ. ಛತ್ರಪತಿ ಶಿವಾಜಿ ಮಹಾರಾಜ ಭಾರತ ದೇಶ ಎಲ್ಲ, ಮಹಾರಾಷ್ಟ್ರ ಎಲ್ಲ, ಇಡೀ ವಿಶ್ವದ ಒಂದು ನಾಯಕರು. ಇವತ್ತು ಜಗತ್ತಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಸ್ಟ್ಯಾಚ್ಯೂಗಳು ಯಾವುದಿದ್ರ ಛತ್ರಪತಿ ಶಿವಾಜಿ ಮಹಾರಾಜರು. ಇದು ಏನು ಆಗ್ತಾ ಇದೆ, ಇದು ಭಾಳ ಖಂಡನೀಯ ಇದೆ. ಇದಕ್ಕೆ ಸರ್ಕಾರ ತಕ್ಷಣ ಆ್ಯಕ್ಷನ್ ತಗೋಬೇಕು. ಮತ್ತು ಮುಂದೆ ಇಂಥ ಏನ್ ಮಾಡತ್ತಾರ? ಹೋಮ್ ಮಿನಿಸ್ಟರ್ ಏನ್ ಮಾಡತ್ತಾರ? ರಾಜ್ಯದ ಗೃಹ ಸಚಿವರು ಏನ್ ಮಾಡ್ತಾ ಇದ್ದಾರೆ? ಇಷ್ಟೆಲ್ಲ ಅವಾಂತರ ಆಗ್ತಾ ಇದೆ. ಗುಲ್ಬರ್ಗದಲ್ಲಿ ಆಗ್ತು, ಏನ್ ಮಾಡ್ತಾ ಇದ್ದಾರೆ ಸರ್? ರಾಜ್ಯದ ಗೃಹ ಸಚಿವರು ಇರ್ಬೇಕಾ, ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು? ನಿಮ್ಮ ದೃಷ್ಟಿಕೋನ ಇಲ್ಲ, ಇದು ನೋಡಿದ್ರೆ ಪೂರ್ತಿ ಸರ್ಕಾರ, ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ, ಯಾವುದೇ ಒಂದು ದ್ವೇಷಪೂರ್ಣ ವರ್ತನೆ ಆಗ್ತಾ ಇದೆ. ಇದರ ತಕ್ಷಣ ಇವರು ಆ್ಯಕ್ಷನ್ ತಗೋಬೇಕು ನನ್ನ ವಿನಂತಿ. ಸರ್, ಟೋಟಲಿ ಛತ್ರಪತಿ ಶಿವಾಜಿ ಮಹಾರಾಜರ ಅನುಯಾಯಿಗಳಿಗೆ, ಅಭಿಮಾನಿಗಳಿಗೆ ಈ ಒಂದು ಘಟನೆ ಯಾವ ರೀತಿ ಒಂದು ನೋವಾಗಿದೆ? ಇಲ್ಲ, ಎಲ್ಲರಿಗೂ ನೋವಾಗಿದೆ. ಛತ್ರಪತಿ ಶಿವಾಜಿ ಮಹಾರಾಜ ಅನುಯಾಯಿ ಅಂತ ಇಲ್ಲ, ಇಡೀ ದೇಶದ ಜನತಾ. ಶಿವಾಜಿ ಮಹಾರಾಜ ಮರಾಠ ರಾಜ್ಯ ಇದ್ದಿಲ್ಲ, ಅವ್ರು ಜಾಣತಾ ರಾಜ್ಯ. ಸೊ ಎಲ್ಲರಿಗೂ ದುಃಖ ಆಗಿದೆ. ವಿಶೇಷವಾಗಿ ತಾವು ಹೇಳಿರಿ, ಈಗ ಗುಲ್ಬರ್ಗ, ಹೈದರಾಬಾದ್, ಬಾಗಲಕೋಟ್ ಎಲ್ಲ ಕಡೆ ಈಗ ಆಡಳಿತ ಏನಿದೆ, ಸರ್ಕಾರ ಏನಿದೆ, ಅದು ಕಾಂಗ್ರೆಸ್ ಸರ್ಕಾರ ಇದೆ. ಇದರ ಮೇಲೆ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಹೈಕಮಾಂಡ ಇದು ವಿಚಾರ ಮಾಡಿ ಇದರ ಬಗ್ಗೆ ಸೂಕ್ತ ಆ್ಯಕ್ಷನ್ ತಗೋಬೇಕು. ಮೊದಲು ಇಂಥ ಘಟನೆಗಳು ಆಗಬಾರ್ದು. ಬಿಜೆಪಿಯಿಂದ ಯಾವ ರೀತಿ ಒಂದು ಹೋರಾಟ ಮುಂಬರೋ ದಿನಗಳಲ್ಲಿ? BJPಯಿಂದ ಹೋರಾಟ ಮಾಡ್ತೀವಿ, ಇದಕ್ಕೆ ಸೂಕ್ತ ಉತ್ತರ ಕೊಡ್ತೀವಿ. ಸರ್, ಏನು ಹೇಳ್ಬೇಕಂತ್ರಿ? ಶಿವಾಜಿ ಮಹಾರಾಜರ ಮೇಲೆ ಈಗ ಜಯಂತಿ ಉತ್ಸವ ಮೆರವಣಿಗೆ ಸಂದರ್ಭದಲ್ಲಿ ಒಂದಿಲ್ಲ ಎರಡಿಲ್ಲ, ಸಾಕಷ್ಟು ಕಡೆ ಗುಲ್ಬರ್ಗದಲ್ಲಿ ಕೂಡ ಆಯಿತು, ಬಾಗಲಕೋಟೆ ಆಯಿತು. ಏನು ಹೇಳ್ಬೇಕಂತ್ರಿ? ಯಾಕೆ ಈ ರೀತಿ ಆಗ್ತಾ ಇದೆ ರಾಜ್ಯದಲ್ಲಿ? ಇದು ಏನು ಆಗ್ತಾ ಇದೆ, ಇದು ತಪ್ಪು. ಶಿವಾಜಿ ಮಹಾರಾಜ್ ಯಾವ್ದು ಒಂದು ಕಾಸ್ಟು ಒಂದೇನು ಕಮ್ಯುನಿಟಿ ಇದಿಲ್ಲ. ಈಸ್ ಅ ಗ್ರೇಟ್ ಮ್ಯಾನ್. ಸರ್ ಹೇಳಿದಂಗೆ ಜಾಂತಾ ರಾಜ, ಎಲ್ಲ ಅಠರ ಪಗಡ್ ಜಾತಿ ಎಲ್ಲರಿಗೆ ತಗೊಂಡು ಮುಂದೆ ಹೋಗಿದ ಒಂದು ಮನುಷ್ಯ. ಅವರು ಮುಸ್ಲಿಮ್ ಅವ್ರ ಜೊತೆ ಇರ್ತಿದ್ರು. ಅವ್ರ ಮೇನ್ ಏನಂತಾರೆ ಆರ್ಟಿಲರಿ, ಇಟ್ ವಾಸ್ ಕಂಟ್ರೋಲ್ಡ್ ಬೈ ಒನ್ ಮುಸ್ಲಿಮ್. ಸೊ ಅವ್ರ ಜಯಂತಿಗೆ ಒಂದು ಸೋಷಲ್ ಇದೆ. ಅವ್ರ ಜಯಂತಿಗೆ ಹಿಂಗೆ ಯಾರು ಮಾಡ್ತಾರೆ ನನಗೆ ಗೊತ್ತಿಲ್ಲ, ಬರ್ ಯಾರ್ಯಾಕೆ ಮಾಡ್ತಾರಲ್ಲ, ದಿಸ್ ತಪ್ಪಿದೆ. ಗೌರ್ಮೆಂಟ್ ಶುಡ್ ಟೇಕ್ ಕೇರ್ ಆಫ್ ದಿಸ್. ಸೊ ಇದು MG ಮೂಳೆ ಇರ್ಬೋದು, ಅನಿಲ್ ಕುಮಾರ್ ಪಾಟೀಲ್ ಅವರ ಮಾತಂತ ಹೇಳ್ಬೋದು. ಟೋಟಲಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕು, ತಕ್ಷಣವೇ ಏನದ ಅಂದ್ರೆ ಈಗಾಗಲೇ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಉತ್ಸವದ ಮೆರವಣಿಗೆ ಸಂದರ್ಭದಲ್ಲಿ ಬಾಗಲಕೋಟಲ್ಲಿ ಈಗಾಗಲೇ ಸಾಕಷ್ಟು ಗಲಾಟೆ ಆಗಿದೆ, ಕಲ್ಲು ತೂರಾಟ ಆಗಿದೆ. ನಿಜಕ್ಕೂ ಎಲ್ಲೋ ಒಂದ್ ಕಡೆ ಗೊತ್ತಾ, ಇಡೀ ದೇಶಾದ್ಯಂತ ಸಾಕಷ್ಟು ಒಂದು ಖಂಡನೆ ವ್ಯಕ್ತ ಆಗ್ತಾ ಇದೆ ಅಂತ ಹೇಳ್ಬೋದು. ಮರಾಠ ಸಮಾಜದ ಹಿರಿಯ ಮುಖಂಡರು, ಬಿಜೆಪಿ ವಿಧಾನ ಪರಿಷತ್ ಸದಸ್ಯರಾದ MG ಮೂಳೆ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಏನು ಹೇಳ್ಬೇಕಂದ್ರೆ ಈಗ ಏನು ನಡೀತಾ ಇದೆ? ಟೋಟಲಿ ಒಂದು ಭವ್ಯ ಮೆರವಣಿಗೆ, ಒಂದು ಹಬ್ಬದ ವಾತಾವರಣ, ಒಂದು ಸಂಭ್ರಮ. ಅವ್ರದ್ದು ಬೇರೆ ಯಾವುದೇ ಸಮುದಾಯ ಇರಲಿ, ಅವ್ರದ್ದು ಹಬ್ಬಕ್ಕೆ ಏನಾದರೂ ಅಡೆತಡೆ ಮಾಡ್ತಾ ಇದ್ದಾರೆ ಸಮಾಜದವ್ರು. ಯಾಕೆ ಇದು ಬಹಳ ವಿಷಾದಕಾರಕ ಒಂದು ಘಟನೆ. ಛತ್ರಪತಿ ಶಿವಾಜಿ ಮಹಾರಾಜ ಭಾರತ ದೇಶ ಎಲ್ಲ, ಮಹಾರಾಷ್ಟ್ರ ಎಲ್ಲ, ಇಡೀ ವಿಶ್ವದ ಒಂದು ನಾಯಕರು. ಇವತ್ತು ಜಗತ್ತಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಸ್ಟ್ಯಾಚ್ಯೂಗಳು ಯಾವುದಿದ್ರ ಛತ್ರಪತಿ ಶಿವಾಜಿ ಮಹಾರಾಜರು. ಇದು ಏನು ಆಗ್ತಾ ಇದೆ, ಇದು ಭಾಳ ಖಂಡನೀಯ ಇದೆ. ಇದಕ್ಕೆ ಸರ್ಕಾರ ತಕ್ಷಣ ಆ್ಯಕ್ಷನ್ ತಗೋಬೇಕು. ಮತ್ತು ಮುಂದೆ ಇಂಥ ಏನ್ ಮಾಡತ್ತಾರ? ಹೋಮ್ ಮಿನಿಸ್ಟರ್ ಏನ್ ಮಾಡತ್ತಾರ? ರಾಜ್ಯದ ಗೃಹ ಸಚಿವರು ಏನ್ ಮಾಡ್ತಾ ಇದ್ದಾರೆ? ಇಷ್ಟೆಲ್ಲ ಅವಾಂತರ ಆಗ್ತಾ ಇದೆ. ಗುಲ್ಬರ್ಗದಲ್ಲಿ ಆಗ್ತು, ಏನ್ ಮಾಡ್ತಾ ಇದ್ದಾರೆ ಸರ್? ರಾಜ್ಯದ ಗೃಹ ಸಚಿವರು ಇರ್ಬೇಕಾ, ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು? ನಿಮ್ಮ ದೃಷ್ಟಿಕೋನ ಇಲ್ಲ, ಇದು ನೋಡಿದ್ರೆ ಪೂರ್ತಿ ಸರ್ಕಾರ, ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ, ಯಾವುದೇ ಒಂದು ದ್ವೇಷಪೂರ್ಣ ವರ್ತನೆ ಆಗ್ತಾ ಇದೆ. ಇದರ ತಕ್ಷಣ ಇವರು ಆ್ಯಕ್ಷನ್ ತಗೋಬೇಕು ನನ್ನ ವಿನಂತಿ. ಸರ್, ಟೋಟಲಿ ಛತ್ರಪತಿ ಶಿವಾಜಿ ಮಹಾರಾಜರ ಅನುಯಾಯಿಗಳಿಗೆ, ಅಭಿಮಾನಿಗಳಿಗೆ ಈ ಒಂದು ಘಟನೆ ಯಾವ ರೀತಿ ಒಂದು ನೋವಾಗಿದೆ? ಇಲ್ಲ, ಎಲ್ಲರಿಗೂ ನೋವಾಗಿದೆ. ಛತ್ರಪತಿ ಶಿವಾಜಿ ಮಹಾರಾಜ ಅನುಯಾಯಿ ಅಂತ ಇಲ್ಲ, ಇಡೀ ದೇಶದ ಜನತಾ. ಶಿವಾಜಿ ಮಹಾರಾಜ ಮರಾಠ ರಾಜ್ಯ ಇದ್ದಿಲ್ಲ, ಅವ್ರು ಜಾಣತಾ ರಾಜ್ಯ. ಸೊ ಎಲ್ಲರಿಗೂ ದುಃಖ ಆಗಿದೆ. ವಿಶೇಷವಾಗಿ ತಾವು ಹೇಳಿರಿ, ಈಗ ಗುಲ್ಬರ್ಗ, ಹೈದರಾಬಾದ್, ಬಾಗಲಕೋಟ್ ಎಲ್ಲ ಕಡೆ ಈಗ ಆಡಳಿತ ಏನಿದೆ, ಸರ್ಕಾರ ಏನಿದೆ, ಅದು ಕಾಂಗ್ರೆಸ್ ಸರ್ಕಾರ ಇದೆ. ಇದರ ಮೇಲೆ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಹೈಕಮಾಂಡ ಇದು ವಿಚಾರ ಮಾಡಿ ಇದರ ಬಗ್ಗೆ ಸೂಕ್ತ ಆ್ಯಕ್ಷನ್ ತಗೋಬೇಕು. ಮೊದಲು ಇಂಥ ಘಟನೆಗಳು ಆಗಬಾರ್ದು. ಬಿಜೆಪಿಯಿಂದ ಯಾವ ರೀತಿ ಒಂದು ಹೋರಾಟ ಮುಂಬರೋ ದಿನಗಳಲ್ಲಿ? BJPಯಿಂದ ಹೋರಾಟ ಮಾಡ್ತೀವಿ,
ಇದಕ್ಕೆ ಸೂಕ್ತ ಉತ್ತರ ಕೊಡ್ತೀವಿ. ಸರ್ ಏನು ಹೇಳ್ಬೇಕಂತ್ರಿ ಶಿವಾಜಿ ಮಹಾರಾಜರ ಮೇಲೆ ಈಗ ಜಯಂತಿ ಉತ್ಸವ ಮೆರವಣಿಗೆ ಸಂದರ್ಭದಲ್ಲಿ ಒಂದಿಲ್ಲ ಎರಡಿಲ್ಲ ಸಾಕಷ್ಟು ಕಡೆ ಗುಲ್ಬರ್ಗದಲ್ಲಿ ಕೂಡ ಆಯ್ತು ಬಾಗಲಕೋಟೆ ಆಯ್ತು ಏನು ಹೇಳ್ಬೇಕಂತ್ರಿ ಯಾಕೆ ಈ ರೀತಿ ಆಗ್ತಾ ಇದೆ ರಾಜ್ಯದಲ್ಲಿ? ಇದು ಏನು ಇದು ಏನು ಆಗ್ತಾ ಇದೆ ಇದು ತಪ್ಪು. ಶಿವಾಜಿ ಮಹಾರಾಜ್ ಯಾವ್ದು ಒಂದು ಕಾಸ್ಟು ಒಂದೇನು ಕಮ್ಯುನಿಟಿ ಇದಿಲ್ಲ. ಈಸ್ ಅ ಗ್ರೇಟ್ ಮ್ಯಾನ್. ಸರ್ ಹೇಳಿದಂಗೆ ಜಾಂತ ರಾಜ ಎಲ್ಲ ಅಠರ ಪಗಡ್ ಜಾತಿ ಎಲ್ಲರಿಗೆ ತಗೊಂಡು ಮುಂದೆ ಹೋಗಿದ ಒಂದು ಮನುಷ್ಯ. ಅವರು ಮುಸ್ಲಿಂ ಅವ್ರ ಜೊತೆ ಇರ್ತಿದ್ರು. ಅವ್ರ ಮೇನ್ ಏನಂತಾರೆ ಆರ್ಟಿಲರಿ, ಇಟ್ ವಾಸ್ ಕಂಟ್ರೋಲ್ಡ್ ಬೈ ಒನ್ ಮುಸ್ಲಿಂ. ಸೊ ಅವ್ರ ಜಯಂತಿಗೆ ಒಂದು ಸೋಷಲ್ ಇದೆ. ಅವ್ರ ಜಯಂತಿಗೆ ಹಿಂಗೆ ಯಾರು ಮಾಡ್ತಾರೆ ನನಗೆ ಗೊತ್ತಿಲ್ಲ. ಬಟ್ ಯಾರ್ಯಾಕೆ ಮಾಡ್ತಾರಲ್ಲ, ದಿಸ್ ತಪ್ಪಿದೆ. ಗೌರ್ಮೆಂಟ್ ಶುಡ್ ಟೇಕ್ ಕೇರ್ ಆಫ್ ದಿಸ್. ಸೊ ಇದು MG ಮೂಳೆ ಇರ್ಬೋದು, ಅನಿಲ್ ಕುಮಾರ್ ಪಾಟೀಲ್ ಅವರ ಮಾತಂತ ಹೇಳ್ಬೋದು. ಟೋಟಲಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕು, ತಕ್ಷಣವೇ ಏನದಂದ್ರೆ ಏನು ಈಗಾಗಲೇ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಉತ್ಸವದ ಮೆರವಣಿಗೆ ಸಂದರ್ಭದಲ್ಲಿ ಏನು ಬಾಗಲಕೋಟಲ್ಲಿ ಏನು ಈಗಾಗಲೇ ಸಾಕಷ್ಟು ಗಲಾಟೆ ಆಗಿದೆ, ಕಲ್ಲು ತೂರಾಟ ಆಗಿದೆ. ನಿಜಕ್ಕೂ ಎಲ್ಲೋ ಒಂದು ಕಡೆ ಗೊತ್ತಾ ಇಡೀ ದೇಶಾದ್ಯಂತ ಸಾಕಷ್ಟು ಒಂದು ಖಂಡನೆ ವ್ಯಕ್ತ ಆಗ್ತಾ ಇದೆ ಅಂತ ಹೇಳ್ಬೋದು. ಮರಾಠ ಸಮಾಜದ ಹಿರಿಯ ಮುಖಂಡರು, BJP ವಿಧಾನ ಪರಿಷತ್ ಸದಸ್ಯರಾದ MG ಮೂಳೆ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ಏನು ಹೇಳ್ಬೇಕಂದ್ರೆ ಈಗ ಏನು ನಡೀತಾ ಇದೆ? ಟೋಟಲಿ ಒಂದು ಭವ್ಯ ಮೆರವಣಿಗೆ, ಒಂದು ಹಬ್ಬದ ವಾತಾವರಣ, ಒಂದು ಸಂಭ್ರಮ. ಅವ್ರದ್ದು ಬೇರೆ ಯಾವುದೇ ಸಮುದಾಯ ಇರಲಿ, ಅವ್ರದ್ದು ಹಬ್ಬಕ್ಕೆ ಏನಾದರೂ ಅಡೆತಡೆ ಮಾಡ್ತಾ ಇದ್ದಾರೆ ಸಮಾಜದವ್ರು. ಯಾಕೆ ಇದು ಭಾಳ ವಿಷಾದಕಾರಕ ಒಂದು ಘಟನೆ. ಛತ್ರಪತಿ ಶಿವಾಜಿ ಮಹಾರಾಜ ಭಾರತ ದೇಶ ಎಲ್ಲ, ಮಹಾರಾಷ್ಟ್ರ ಎಲ್ಲ, ಇಡೀ ವಿಶ್ವದ ಒಂದು ನಾಯಕರು. ಈಗ ಗೊತ್ತಾ, ಜಗತ್ತಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಸ್ಟ್ಯಾಚ್ಯೂಗಳು ಯಾವುದಿದ್ರ ಛತ್ರಪತಿ ಶಿವಾಜಿ ಮಹಾರಾಜರು. ಇದು ಏನು ಆಗ್ತಾ ಇದೆ, ಇದು ಭಾಳ ಖಂಡನೀಯ ಇದೆ. ಇದಕ್ಕೆ ಸರ್ಕಾರ ತಕ್ಷಣ ಆ್ಯಕ್ಷನ್ ತಗೋಬೇಕು. ಮತ್ತು ಮುಂದೆ ಇಂಥ ಏನು ಮಾಡತ್ತಾರ? ಹೋಮ್ ಮಿನಿಸ್ಟರ್ ಏನು ಮಾಡತ್ತಾರ? ರಾಜ್ಯದ ಗೃಹ ಸಚಿವರು ಏನು ಮಾಡ್ತಾ ಇದ್ದಾರೆ? ಇಷ್ಟೆಲ್ಲ ಅವಾಂತರ ಆಗ್ತದೆ, ಗುಲ್ಬರ್ಗದಲ್ಲಿ ಆಗ್ತು. ಏನು ಮಾಡ್ತಾ ಇದ್ದಾರೆ ಸರ್? ರಾಜ್ಯದ ಗೃಹ ಸಚಿವರು ಇರಬೇಕಾ, ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ನಿಮ್ಮ ದೃಷ್ಟಿಕೋನ? ಇಲ್ಲ, ಇದು ನೋಡಿದ್ರೆ ಪೂರ್ತಿ ಸರ್ಕಾರ, ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ, ಯಾವುದೇ ಒಂದು ದ್ವೇಷಪೂರ್ಣ ವರ್ತನೆ ಆಗ್ತಾ ಇದೆ. ಇದರ ತಕ್ಷಣ ಇವರು ಆ್ಯಕ್ಷನ್ ತಗೋಬೇಕಂತ ನನ್ನ ವಿನಂತಿ. ಸರ್ ಟೋಟಲಿ ಛತ್ರಪತಿ ಶಿವಾಜಿ ಮಹಾರಾಜರ ಅನುಯಾಯಿಗಳಿಗೆ, ಅಭಿಮಾನಿಗಳಿಗೆ ಈ ಒಂದು ಘಟನೆ ಯಾವ ರೀತಿ ಒಂದು ನೋವಾಗಿದೆ? ಇಲ್ಲ, ಎಲ್ಲರಿಗೂ ನೋವಾಗಿದೆ. ಛತ್ರಪತಿ ಶಿವಾಜಿ ಮಹಾರಾಜ ಅನುಯಾಯಿ ಅಂತ ಇಲ್ಲ, ಇಡೀ ದೇಶದ ಜನತಾ. ಶಿವಾಜಿ ಮಹಾರಾಜ ಮರಾಠ ರಾಜ್ಯ ಇದ್ದಿಲ್ಲ, ಅವ್ರು ಜಾಣಂತ ರಾಜ. ಸೊ ಎಲ್ಲರಿಗೂ ದುಃಖ ಆಗಿದೆ. ವಿಶೇಷವಾಗಿ ತಾವು ಹೇಳಿರಿ, ಈಗ ಗುಲ್ಬರ್ಗ, ಹೈದರಾಬಾದ್, ಬಾಗಲಕೋಟ್ ಎಲ್ಲ ಕಡೆ ಈಗ ಆಡಳಿತ ಏನಿದೆ, ಸರ್ಕಾರ ಏನಿದೆ, ಅದು ಕಾಂಗ್ರೆಸ್ ಸರ್ಕಾರ ಇದೆ. ಇದ್ರ ಮೇಲೆ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಹೈಕಮಾಂಡ್ ಇದು ವಿಚಾರ ಮಾಡಿ ಇದ್ರ ಬಗ್ಗೆ ಸೂಕ್ತ ಆ್ಯಕ್ಷನ್ ತಗೋಬೇಕು. ಮೊದಲು ಇಂಥ ಘಟನೆಗಳು ಆಗಬಾರ್ದು. BJPಯಿಂದ ಯಾವ ರೀತಿ ಒಂದು ಹೋರಾಟ ಮುಂಬರೋ ದಿನಗಳಲ್ಲಿ? BJPಯಿಂದ ಹೋರಾಟ ಮಾಡ್ತೀವಿ. ಇದಕ್ಕೆ ಸೂಕ್ತ ಉತ್ತರ ಕೊಡ್ತೀವಿ. ಸರ್ ಏನು ಹೇಳ್ಬೇಕಂತ್ರಿ ಶಿವಾಜಿ ಮಹಾರಾಜರ ಮೇಲೆ ಈಗ ಜಯಂತಿ ಉತ್ಸವ ಮೆರವಣಿಗೆ ಸಂದರ್ಭದಲ್ಲಿ ಒಂದಿಲ್ಲ ಎರಡಿಲ್ಲ ಸಾಕಷ್ಟು ಕಡೆ ಗುಲ್ಬರ್ಗದಲ್ಲಿ ಕೂಡ ಆಯ್ತು, ಬಾಗಲಕೋಟೆ ಆಯ್ತು. ಏನು ಹೇಳ್ಬೇಕಂತ್ರಿ ಯಾಕೆ ಈ ರೀತಿ ಆಗ್ತಾ ಇದೆ ರಾಜ್ಯದಲ್ಲಿ? ಇದು ಏನು ಆಗ್ತಾ ಇದೆ ಇದು ತಪ್ಪು. ಶಿವಾಜಿ ಮಹಾರಾಜ್ ಯಾವ್ದು ಒಂದು ಕಾಸ್ಟು ಒಂದೇನು ಕಮ್ಯುನಿಟಿ ಇದಿಲ್ಲ. ಈಸ್ ಅ ಗ್ರೇಟ್ ಮ್ಯಾನ್. ಸರ್ ಹೇಳಿದಂಗೆ ಜಾಂತ ರಾಜ ಎಲ್ಲ ಅಠರ ಪಗಡ್ ಜಾತಿ ಎಲ್ಲರಿಗೆ ತಗೊಂಡು ಮುಂದೆ ಹೋಗಿದ ಒಂದು ಮನುಷ್ಯ. ಅವರು ಮುಸ್ಲಿಂ ಅವ್ರ ಜೊತೆ ಇರ್ತಿದ್ರು. ಅವ್ರ ಮೇನ್ ಏನಂತಾರೆ ಆರ್ಟಿಲರಿ, ಇಟ್ ವಾಸ್ ಕಂಟ್ರೋಲ್ಡ್ ಬೈ ಒನ್ ಮುಸ್ಲಿಂ. ಸೊ ಅವ್ರ ಜಯಂತಿಗೆ ಒಂದು ಸೋಷಲ್ ಇದೆ. ಅವ್ರ ಜಯಂತಿಗೆ ಹಿಂಗೆ ಯಾರು ಮಾಡ್ತಾರೆ ನನಗೆ ಗೊತ್ತಿಲ್ಲ. ಬಟ್ ಯಾರ್ಯಾಕೆ ಮಾಡ್ತಾರಲ್ಲ, ದಿಸ್ ತಪ್ಪಿದೆ. ಗೌರ್ಮೆಂಟ್ ಶುಡ್ ಟೇಕ್ ಕೇರ್ ಆಫ್ ದಿಸ್. ಸೊ ಇದು MG ಮೂಳೆ ಇರ್ಬೋದು, ಅನಿಲ್ ಕುಮಾರ್ ಪಾಟೀಲ್ ಅವರ ಮಾತಂತ ಹೇಳ್ಬೋದು. ಟೋಟಲಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕು, ತಕ್ಷಣವೇ ಏನದಂದ್ರೆ ಏನು ಈಗಾಗಲೇ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.